ಗಾಡಿಗಳು ಬಂದು ಅದಾದ ನಂತರ ಚುನಾವಣೆಯಲ್ಲಿ ಒಂದು ಏನಿರ್ತದೆ ಅಂತಂದರೆ ಎಲ್ಲ ಗಾಡಿಗಳು ಸೇರಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡಿ ಹೋದ್ರೆ ಚಂದ ಅಂತೇಳಿ ಆ ಗಾಡಿ ಹೋಗುವಾಗ ನಡುವರ್ಕೆಲ್ಲ ಒಂದು ಗಾಡಿಗಳು ತರೋರು ನಮ್ಮ ಲೈನ್ಗಳು ಬಿಡಿಸೋರು ಏನೋ ಒಂದು ನಡೀತಾ ಇದೆ ಅಂತ ಅನಿಸ್ತಿತ್ತು. ಆದ್ರೆ ಪೊಲೀಸರು ನಮ್ಮ ಪುರಸಭೆ ಮೆಂಬರ್ಗಳು ಎತ್ಕೊಂಡು ಹೋಗ್ತಾರೆ ಅಂತ ನಮ್ಗೆ ಎಂದೂ ಅನಿಸಿರಲಿಲ್ಲ. ಭಾಳಷ್ಟು ಪೊಲೀಸರು ರಾಜಕೀಯ ಕೇಳಿ ಏನು ಕಾಂಗ್ರೆಸ್ ಗೌರ್ಮೆಂಟ್ ಬಂದದ ಅವಾಗ ಏನಿಡಿದು ಪ್ರತಿಯೊಂದು 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಘಟನೆಗಳು ನಡೀತವೆ. ಆದ್ರೆ ನಿನ್ನೆ ಒಂದು ನಡೆದಿದ್ದು ಇಂಥ ವಿಚಿತ್ರ ಘಟನೆ ಇತ್ತು ಅಂತಂದರೆ ನಾವು ಯಾರೂ ಮಾನಸಿಕವಾಗಿ ತಯಾರಿ ಆಗಿರಲಿಲ್ಲ. ಪೊಲೀಸರನ್ನು ಹಿಂಗೆ ಮಾಡಬಹುದು, ಪೊಲೀಸರು ಮೆಂಬರ್ಗಳು ಎತ್ತಿ ಹಾಕೊಂಡು ಹೋಗ್ತಾರೆ ಅಂತ ಅನ್ನೋದು ನಮ್ಮ ತಲೆಯಲ್ಲಿ ನೆಲಕಲಾರದಂಥ ವಿಚಾರ ಇತ್ತು. ನಾವು ಹೆಂಗೆ ಕಷ್ಟಪಟ್ಟು ಅಷ್ಟು ಗದ್ದಲೆಯಲ್ಲಿ ಕೂಡ ಮೆಂಬರ್ಗಳನ್ನು ತೆಗೆದುಕೊಂಡು ಗೇಟಿಗೆ ಹೋಗಿ ಎಲ್ಲರೂ ಹೇಳಿದರು, ಇದೇನೇ ಹೇಳಿದರು, ಎಲ್ಲ ವಿಚಾರ ಹೇಳಿದರು. ನಾವು ಅವತ್ತು ನೋಡ್ಲಿಕ್ಕತ್ತೀವಿ, ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಡಿಷನಲ್ SP ಅವರು ಆ ಮೆಂಬರ್ಗಳನ್ನ ಹೆಂಗೆ ಎತ್ತುತ್ತಾರೆ ಅಂದ್ರೆ ಹಿಂಗೆ ಒತ್ತಲಿಕ್ಕತ್ತಾರೆ, ಕುತ್ತಿಗೆ ಹಿಡಿದು ಒತ್ತಾರೆ. ಆ ಗಾಡಿಯಾಗ ಜೀಪ್ನೇ ಮತ್ತೊಬ್ಬ ಕೈ ಹಿಡಿದು ಎಳಿತಾರೆ. ಗೊತ್ತಿಲ್ಲ ಇದು ಎಂಥ ವರ್ತನೆ, ಎಂಥ ಇದು ಕಾನೂನು ಅಂತ ಹೇಳಿ. ಆಮೇಲೆ ಇವ್ರಿಗೆ ಏನು ಕೊಡ್ತಾರೋ ಅಥವಾ ಹಂಗಂದ್ರೆ ನಮ್ಗೆ ಹರ್ಷನ ಗೊತ್ತಿದಾರ ಅಂದರು ಇನ್ನು ಮ್ಯಾಗ ಕಾಂಗ್ರೆಸ್ ಸರ್ಕಾರದವ್ರಿಗೆ ಪಗಾರ ಕೊಡ್ಬೇಕಂತ. ಖಂಡಿತ ಇವ್ರಿಗೆ ಕಾಂಗ್ರೆಸ್ದವ್ರೇ ಕೊಡ್ಬೇಕು. ಇನ್ನು ಮುಂದೆ ಸರ್ಕಾರ ಹೋದ್ಮ್ಯಾಗ ಯಾರು ಕೊಡಬೇಕು? ಕಾಂಗ್ರೆಸ್ ಸರ್ಕಾರ ಅಂತ ಇರಲ್ಲ, ಇವಾಗ ಹೋದ ನಂತರ ಯಾರು ಕೊಡಬೇಕು? ನನಗೆ ವಿಚಿತ್ರ ಅನಿಸ್ಲಿರ್ತದೆ ಈ ಪೊಲೀಸರು. ನಾವು ಸಣ್ಣಂದಿರ್ಲಾಗ ನಾವು ನೋಡಿ ಬೆಳಿತಿದ್ದೆವು, ಪೊಲೀಸರು ನೋಡಿದ್ರೆ ಅನಿಸ್ತಿದ್ದೆವು. ಯಾಕೆ ಅಂತಿದ್ದೇವೆ ಅಂದರೆ ಕಾನೂನು ರಕ್ಷಣೆ ಮಾಡೋರಿದ್ದಾರೆ, ದೂರ ಸರಿದು ನಿಲ್ಲಬೇಕು ಅಂತೇಳಿ. ಇವತ್ತು ಅವರೇ ಕಾನೂನನ್ನು ಮುರಿದು ಅದನ್ನು ಹೆಂಗೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮಾಧ್ಯಮದವರು ಅದಾರ, ಅದನ್ನು ಅರ್ಧ ಬಿಟ್ಟಿದ್ದು. ನಮ್ಮ ಗ್ರಾಮೀಣ ಶಾಸಕರು ಕೂಡ ನಮ್ಮ ನಗರ ಅಧ್ಯಕ್ಷರು ಮತ್ತು ಶಿವರಾಜ್ ಗೌಡರು ಅಧ್ಯಕ್ಷರಿದ್ದಾಗ ಒಂದು ಘಟನೆ ನಡೀತು ಜೇವರ್ಗಿಯಲ್ಲಿ. ಇಲ್ಲಿ ಅಪ್ರಸ್ತುತ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ನಮ್ಮ ಕಾರ್ಯಕರ್ತನ ಮೇಲೆ ಸಾಯಿಬಣ್ಣ ನಾರಾಯಣಪುರ ಅನ್ನೋ ಒಬ್ಬ ಕಾರ್ಯಕರ್ತನ ಮೇಲೆ ಕಾಲಿಗೆ ಗುಂಡೆ ಇಟ್ಟು ಹಾಕಿದ್ರು. ಆ ಗುಂಡೆ ಇಟ್ಟು ಹಾಕಿದಾಗ ಅದು ಏನು ಘಟನೆ ನಡೀತು, ನಿಜ ಸ್ಥಿತಿ ಪೊಲೀಸರು ಮಾಡಿದ ಕಥೆ ಯಾವ ಮಾಧ್ಯಮದವರು ಸತ್ಯವಾಗಿ ಎಲ್ಲಿಂದ ಬಿತ್ತರಿಸಬೇಕು ಅದು ಆಗಲೇ ಇಲ್ಲ. ಆದರೆ ನಮ್ಮ BJP ಪಕ್ಷ ಏನು ಮಾಡ್ತು ಅಂದರೆ ಸರ್ಕಾರದ ಕಣ್ಣು ತೆರೆಸುವ ಕೆಲಸ ಮಾಡ್ತು. ಏನಾಯಿತು ಆವತ್ತಿನ ಘಟನೆ ಅಂದರೆ, ನಮ್ಮಲ್ಲಿ ಕಬ್ಬಿನ ಫ್ಯಾಕ್ಟ್ರಿ ಸಮೀಪದ ನಮ್ಮ ಒಂದು ಜೇವರ್ಗಿ ತಾಲೂಕಿನ ಕೊನೆ ಹಳ್ಳಿ, ಅಫ್ಜಲ್ಪುರದ ಮೊದಲ ಹಳ್ಳಿ ಕಬ್ಬಿನ ಫ್ಯಾಕ್ಟ್ರಿಗಳಿರೋದ್ರಿಂದ ನಮ್ಮ ಪ್ರತಿ ರೈತರ ಮನೆಯಲ್ಲಿ 2 ಟ್ರಾಲಿ ಟ್ರ್ಯಾಕ್ಟರ್ಗಳು ಇರ್ತಾವೆ ನಮ್ಮಲ್ಲಿ.